ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಗಮನಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ವಿಶ್ವ ಯೋಗ ದಿನ. ಹೀಗಾಗಿ ಯೋಗವನ್ನು ಪ್ರತಿನಿತ್ಯ ನಾವು ಅನುಸಂಧಾನ ಮಾಡಬೇಕು. ಯೋಗಾನುಸಂಧಾನದಿಂದ ಮುಕ್ತಿ ಅನ್ನೋದು ಬಹಳ ಬೇಗ ಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದು ಯೋಗಶಾಸ್ತ್ರದ ನಿರೂಪಣೆ. ಯೋಗ ತುಂಬ ಉಪಯುಕ್ತವಾದ ಪ್ರಾಚೀನ ಭಾರತೀಯ ವಿದ್ಯೆಗಳಲ್ಲಿ ಯೋಗಶಾಸ್ತ್ರ ಅನ್ನೋದು ತುಂಬ ಮೇರು ಸ್ಥಾನದಲ್ಲಿದೆ. ಕಾರಣ ಅದು ನಮ್ಮ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತು, ಅಧ್ಯಯನ ವಸ್ತು. ನಾವು ಸಾಮಾನ್ಯವಾಗಿ ಯೋಗ ಅಂದರೆ ಏನಿದೆ ನಮ್ಮ ಮನಸ್ಸಿನಲ್ಲಿ? ಆಸನ ಹಾಕೋದು ಅಂತಿದೆ. ಏನೋ ಒಂದು ಸೂರ್ಯ ನಮಸ್ಕಾರವೋ ಮತ್ತೊಂದೋ ಇನ್ನೊಂದೋ ಹೀಗೆ ಸಾವಿರಾರು ಆಸನ ಇದ್ದಾವಲ್ಲ. ಶಾಖೆಗಳದೆಲ್ಲ ವಸ್ತುತಃ 88, 84 ಏನೋ ಆಸನಗಳಿದ್ದಾವೆ. ಅವುಗಳ ಶಾಖೆಗಳು ಉಳಿದವುಗಳು ಅಂತ ಪಟುಗಳು ಹೇಳ್ತಾರೆ. ವಸ್ತುತಃ ಅದಿಷ್ಟೇ ಅಲ್ಲ. ಯೋಗಶಾಸ್ತ್ರ ಬೆಳೆದು ಬಂದದ್ದು ಮನಸ್ಸಿನ ಕಡಿವಾಣಕ್ಕೆ. ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳೋದು ಹೇಗೆ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು ಯೋಗ. ಯುಜಿರ್ ಯೋಗೆ ಅಂತ ಸಂಯುಕ್ತವಾಗ್ತಕ್ಕಂಥದ್ದು. ಎಲ್ಲಿ ಪರಮಾತ್ಮನಲ್ಲಿ ಈ ಜೀವಾತ್ಮ ಯುಜಿರ್ ಅಂದರೆ ಯೋಗವಾಗ್ತಕ್ಕಂಥದ್ದು, ಅದು ಯೋಗ ಅಂತ. ಒಂದಾಗ್ಬಿಡ್ತಕ್ಕಂಥದ್ದು, ಐಕ್ಯವಾಗ್ತಕ್ಕಂಥದ್ದು, ಅದು ಯೋಗ. ಇದನ್ನೇ ಪತಂಜಲಿ ಮಹರ್ಷಿಗಳು ಸವಿವರವಾಗಿ ಸೂತ್ರಗಳಲ್ಲಿ ವಿವರಿಸಿದ್ದು. ಏನು ನಾವು ಪತಂಜಲಿ ಯೋಗ ಸೂತ್ರವನ್ನು 4 ಪಾದಗಳಲ್ಲಿ ವಿವರಿಸಿದ್ದಾರೆ, ಅಲ್ಲಿ ಕಾಣ್ತಕ್ಕಂಥದ್ದು ಹೆಚ್ಚಿನದಾಗಿ ಅಲ್ಲಿ ಆಸನಗಳ ಸಂಖ್ಯೆ ಬಹಳ ಕಡಿಮೆ. ಉಳಿದಿದ್ದೆಲ್ಲ ಮನಸ್ಸನ್ನು ಹತೋಟಿಯಲ್ಲಿ ಇಡೋದು ಹೇಗೆ. ಈ ಮನಸ್ಸಿಗೆ ವಸ್ತುತಃ 5 ಬಗೆಯ ಸ್ವರೂಪಗಳಿದ್ದಾವೆ. ಮನಸ್ಸು ಹಾಗಾಗಿ ಆಗುತ್ತಂತೆ, 5 ಬಗೆಗಳಲ್ಲಿ ಹೊಯ್ದಾಡುತ್ತೆ. ಯಾವುದು? ಒಂದು ಕ್ಷಿಪ್ತ ಅಂತ. ಈ ಕ್ಷಿಪ್ತ ಅಂತಕ್ಕಂಥದ್ದು ಗುಣ ಇದೆಯಲ್ಲ ಮನಸ್ಸಿನದ್ದು, ಇದು ಹಾಗೆ ಹೊಯ್ದಾಡ್ತಾ ಇರುತ್ತೆ. ಬೇಕು 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 ಬೇಕುಗಳ ಬೆನ್ನು ಹತ್ತಿ ಕುದುರೆಯ ಬೆನ್ನು ಹತ್ತಿ ಹೋಗುತ್ತೆ. ಇನ್ನೊಂದಿದೆ ಮನಸ್ಸಿಗೆ, ಮೂಢ ಅಂತ. ಇದು ಹೆಸರೇ ಹೇಳ್ತಾ ಇದೆಯಾ, ಮೌಢ್ಯತೆ ಬಂದ್ಬಿಡೋದು, ಆಲಸ್ಯ ಬಂದ್ಬಿಡ್ತಕ್ಕಂಥದ್ದು. ಯಾವುದರಲ್ಲೂ ಆಸಕ್ತಿ ಇಲ್ಲ. ಬೆಳಗ್ಗೆ ಎದ್ದೇಳೋಕ್ಕೂ ಆಗೋದಿಲ್ಲ. ಅಯ್ಯೋ ಎದ್ರಾಯಿತು, ಅಯ್ಯೋ ಹಲ್ಲುಜ್ಜಿದ್ರಾಯ್ತು, ಅಯ್ಯೋ ಸ್ನಾನ ಮಾಡಿದ್ರಾಯ್ತು, ಈ ಥರದೊಂದು ಮಹಾಲಸ್ಯ. ಇದನ್ನು ಮೂಢ ಅಂತ ಕರೀತಾರೆ. ಒಂದು ಕ್ಷಿಪ್ತ. ಎರಡನೇದು ಮನಸ್ಸಿಗೆ, ಈ ಮನಸ್ಸು ಹಾಳಾಗಕ್ಕೆ ಇರತಕ್ಕಂಥ ಒಂದು ದಾರಿ, ಅದನ್ನು ಮೂಢ ಅಂತ ಕರೀತಾರೆ. ಮೂರನೇದು ಒಂದಿದೆ, ವಿಕ್ಷಿಪ್ತ ಅಂತ. ಅದು ಏನಪ್ಪ ಅಂತಂದರೆ ರಜೋಗುಣ ತಮೋಗುಣ ಎರಡೂ ಇರ್ತದೆ. ಆಲಸ್ಯವೂ ಇರ್ತದೆ, ಅದ್ರ ಜೊತೆಗೆ ಮಾಡಿಬಿಡೋಣ ಅಂತಕ್ಕಂಥ ತುಡಿತವೂ ಇರ್ತದೆ. ಅದ್ರ ಜೊತೆಗೆ ಸ್ವಲ್ಪ ಸತ್ವದ ಕಡೆಗೆ ಸಾಗಬೇಕು. ಇದಲ್ಲಪ್ಪ ನಮ್ಮದು, ಇನ್ನೇನೋ ಇದೆ, ಸಾಗಬೇಕು ಆ ಕಡೆಗೆ ಅಂತಕ್ಕಂಥ ಮನಸ್ಸು ಇರ್ತದೆ. ಇದನ್ನು ವಿಕ್ಷಿಪ್ತ ಅಂತ ಕರೀತಾರೆ. ಇದಾದ ಮೇಲೆ ಮತ್ತೊಂದಿದೆ ಏಕಾಗ್ರ ಅಂತ. ಅಲ್ಲಿ ಸತ್ವಗುಣ ಅಂತಕ್ಕಂಥದ್ದು ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಏಕಾಗ್ರತೆಯಿಂದ ಒಂದು ಸಾಧನೆ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಗುರಿ ಇಟ್ಕೊಂಡು ನಾನು ಈ ದಿವಸ ಈ ಅಧ್ಯಾಯ ಮುಗಿಸ್ಬೇಕು, ಚೆನ್ನಾಗಿ ಓದಬೇಕು, ಅಥವಾ ಈ ಕೆಲಸ, ಈ ಟಾರ್ಗೆಟ್ ಇದೆ, ಇದನ್ನು ಮುಗಿಸ್ಬಿಡ್ಬೇಕು. ಮನಸ್ಸು ಚಂಚಲವಾಗದೆ ಅದನ್ನು ಮುಗಿಸ್ತಕ್ಕಂಥದ್ದು ಏಕಾಗ್ರ ಅಂತ ಕರೀತಾರೆ. ಇದಾದ ನಂತರದಲ್ಲಿ ಇನ್ನೊಂದು ಸ್ಥಿತಿ ಇದೆ, ನಿರುದ್ಧ ಅಂತ ಕರೀತಾರೆ. ಈ ಸತ್ವ, ರಜಸ್ಸು, ತಮಸ್ಸು ಇವೆಲ್ಲವುಗಳನ್ನು ಪಕ್ಕಕ್ಕಿಟ್ಟು
ಅಂತ್ಯವಾಗ್ತಕ್ಕಂಥದ್ದು. ನಿರುದ್ಧ ಮನಸ್ಸು ಯಾವುದರ ಕಡೆಗೂ ವಾಲದೆ ಬೀಳದೆ ಸ್ಥಿರವಾಗಿ ಒಂದು ಕಡೆ ನಿಂತ್ಕೊಂಡ್ಬಿಡ್ತಕ್ಕಂಥದ್ದು. ಇದರ ಸಾಧನ ಆಗಬೇಕು ಅಂತಲೇ ಈ ಯೋಗಶಾಸ್ತ್ರ ವಿವರಣೆ ಬಂತು. ಮನಸ್ಸು ಅತ್ತಿ ತಲಗದೆ ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಅದಕ್ಕೇನು ಮಾಡಬೇಕಪ್ಪ? ಅದಕ್ಕಾಗಿ ಬಂದದ್ದು ಈ ನಾವು ಯಾವುದನ್ನು ಯೋಗ ಅಂತ ಕರಿತೀವೋ, ಯೋಗಕ್ಕಿರ್ತಕ್ಕಂಥ ಅಷ್ಟಾಂಗ ಯೋಗ ಅಂತೀವಲ್ಲ ಅದು. ಯಾವುದು ಈ ಅಷ್ಟಾಂಗಗಳು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವುಗಳನ್ನು ಅಷ್ಟಾಂಗ ಯೋಗ ಅಂತ ಕರೀತಾರೆ. ಈ ಅಷ್ಟಾಂಗ ಅಂದರೆ ಒಂದೊಂದು ಅಂಗವೂ ಸಿದ್ಧಿ ಆದ ಮೇಲೆ ಯಮ ಬರಬೇಕು. ಅಂದರೆ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಉಂಟಾಗಬೇಕು. ಇನ್ನೂ ಹಲವಿದಾವೆ, ಕಾಲ ಇಲ್ಲ, ಆ ಕಾರಣದಿಂದಾಗಿ ಒಂದು ಹೋಗ್ತಾ ಇದೆ. ನಿಯಮ, ಆಸನ. ಆಸನ ಅನ್ನೋದರಲ್ಲಿ ನಾವು ಏನು ಯೋಗಾಸನ ಈ ದಿವಸ ದೇಹ ಚಟುವಟಿಕೆ ಮಾಡ್ತೀವೋ ಅದು ಆಸನ, ಮೂರನೇದು. ಪ್ರಾಣಾಯಾಮ, ಅದರಲ್ಲೂ ಈ ಕುಂಭಕ, ರೇಚಕ ಇವುಗಳನ್ನು ಸಾಧನವಾಗಿಟ್ಕೊಂಡು ಮಾಡ್ತಕ್ಕಂಥ ಪ್ರಾಣಾಯಾಮ, ಅದರಲ್ಲೇ ಹಲವು ಭಾಗಗಳಿದ್ದಾವೆ. ಅದರ ಸಿದ್ಧಿ ಆಗಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಇದು ಮನಸ್ಸಿನ ಏಕಾಗ್ರತೆಯ ಸಾಧನೆಗೆ ದಕ್ಕತಕ್ಕಂಥ ಒಂದು ಅಂಶ. ಧಾರಣ, ಧ್ಯಾನ, ಸಮಾಧಿ, ಈ ಮೂರು ಬಗ್ಗೆ ಚಿಂತನೆ ಮಾಡೋಣ. ಯಾಕಂದರೆ ಸಮಯ ಇಲ್ಲ, ಆ ಕಾರಣದಿಂದಾಗಿ. ಧಾರಣ ಅಂದರೆ ಧ್ಯೇಯ ವಸ್ತು. ನಾವು ಯಾವುದೋ ಒಂದು ಗುರಿ ಇಟ್ಕೊಂಡಿದ್ದೀವಲ್ಲ, ಪರಮಾತ್ಮನ ದರ್ಶನ ಅಂತ, ಆ ವಸ್ತುವಿನಲ್ಲಿ ಮನಸ್ಸು ಮಗ್ನವಾಗುವುದು. ಹಾಗೆ ನೀವು ಮನಸ್ಸನ್ನು 12 ಸೆಕೆಂಡುಗಳ ಕಾಲ ಮನಸ್ಸನ್ನು ಹಿಡಿದಿಟ್ಟರೆ, ಉದಾಹರಣೆಗೆ ಯಾವುದೋ ಒಂದು ಧ್ಯಾನ ಮಾಡ್ತಾ ಇದ್ದೀರ ನೀವು, ಲಲಿತಾ ಪರಮೇಶ್ವರಿ ಕಣ್ಣು ಮುಂದಿದ್ದಾಳೆ, ಅದನ್ನೇ ಯೋಚನೆ ಮಾಡ್ತಾ ಅದೇ ಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ತಾ 12 ಸೆಕೆಂಡುಗಳ ಕಾಲ ಮನಸ್ಸು ಎಷ್ಟು ಮರ್ಕಟ ನೋಡಿ, ಮಂಗನಂತೆ ಮನಸ್ಸು ಅಂತಾರಲ್ಲ ಹಾಗೆ. ನೀವು ಯೋಚನೆ ಮಾಡಲಿಕ್ಕೆ ಕೂತ್ಕೊಳ್ಳಿ, 100 ಆಲೋಚನೆ ಬಂದುಬಿಡುತ್ತೆ. ಮನೆ ಮಟ್ಟಿಗಾದರೆ ಬೆಳಗ್ಗೆ ನೀವು ಧ್ಯಾನ ಕೂತ್ಕೊಂಡ್ರೆ ಶುರುವಾಗೋದು ನಮಗೆ ಅಡುಗೆ ಮನೆಯಲ್ಲಿ ಏನು, ಮತ್ತಿನ್ಯಾರು ಬಂದರು, ಇನ್ಯಾವುದು ಫೋನ್ ಬಂತು, ಯಾವ ಮೆಸೇಜ್ ಬಂತು, ಇದು ಶುರುವಾಗ್ಬಿಡುತ್ತೆ. ಮನಸ್ಸನ್ನು ಹಿಡಿದಿಡೋದು ಬಹಳ ಕಷ್ಟ. ಯಾಕಪ್ಪ ಅಂತಂದರೆ ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕ್ಷಿಪ್ತ, ಮೂಢ ಇವೆಲ್ಲ ನಮ್ಮ ಮನಸ್ಸನ್ನು ತಿಂದು ಹಾಕ್ಬಿಟ್ಟಿವೆ. ಆ ಕಾರಣದಿಂದಾಗಿ ಮನಸ್ಸು ಚಂಚಲವಾಗುತ್ತೆ, ಹೊಯ್ದಾಡುತ್ತೆ, ಧಾರಣ ಕಷ್ಟ. ಹಾಗೆ ಏನಾದರೂ ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು 12 ಸೆಕೆಂಡುಗಳ ಕಾಲ ನಾವು ಹಿಡಿದಿಟ್ಟರೆ, ಒಂದು ಕಡೆಗೆ ಧ್ಯೇಯ ವಸ್ತುವಿನ ಕಡೆಗೆ ಮನಸ್ಸನ್ನು ಹಿಡಿದಿಟ್ಟರೆ ಅದನ್ನು ಧಾರಣ ಅಂತಾರೆ. ಈ 12 × 12 144 ಆಗುತ್ತೆ. 144 ಸೆಕೆಂಡುಗಳ ಕಾಲ ಅದೇ ವಸ್ತುವಿನಲ್ಲಿ ಮನಸ್ಸು ನಿರಂತರವಾಗಿ ಮುಂದುವರೆದರೆ ಅದನ್ನೇ ಧ್ಯಾನ ಅಂತ ಕರೀತಾರೆ. ಸುಧಾ ನಾವು ಅಂತೀವಲ್ಲ, ಧ್ಯಾನ ಮಾಡಲಿಕ್ಕೆ ಕೂತಿದ್ದ, ಅವನು ಧ್ಯಾನ ಮಾಡ್ತಾ ಇದ್ದಾಳೆ ಮಗಳು ಅಂತ ಇದೆಯಲ್ಲ ಮನಸ್ಸಿನಲ್ಲಿ. ಧ್ಯಾನ ಅಂದರೆ 144 ಸೆಕೆಂಡುಗಳ ಕಾಲ, ನಿಮಿಷ ಅಲ್ಲ, ಸೆಕೆಂಡುಗಳ ಕಾಲ ನಿಮ್ಮ ಮನಸ್ಸು ಒಂದೇ ವಸ್ತುವಿನ ಬಗ್ಗೆ ನೀವು ಏನನ್ನು ಚಿಂತನೆ ಮಾಡ್ತಿದ್ದೀರೋ ಅದರ ಬಗ್ಗೆ ನೀವು ಲಗ್ನವಾಗಿದ್ದರೆ, ಮನಸ್ಸು ಹತ್ತಿ ತಲುಗುತ್ತಾ ಇಲ್ಲ ಅಂದರೆ ಅದನ್ನು ಧ್ಯಾನ ಅಂತ ಕರೀತಾರೆ. ಇದರ ನಂತರದ್ದು ಸಮಾಧಿ ಸ್ಥಿತಿ. 144 × 12 ಅದನ್ನು ಮಾಡಿದ್ರೆ 28 ನಿಮಿಷ 8 ಸೆಕೆಂಡ್ ಬರುತ್ತೆ. ಅಷ್ಟು ನಿಮಿಷ ನೀವು ತದೇಕ ಚಿತ್ತದಿಂದ ಬೇರೆ ಅನ್ಯ ಚಿಂತನೆ ನಿಮ್ಮ ಮನಸ್ಸಿಗೆ ಬರದೆ ಕೇವಲ ಧ್ಯೇಯ ವಸ್ತು ಅಂತೀವಲ್ಲ, ನಾವು ಏನನ್ನು ಗುರಿಯಾಗಿಟ್ಟುಕೊಂಡಿದ್ದೀವೋ ಆ ವಸ್ತುವಿನ ಚಿಂತನೆಯನ್ನೇ ಮಾಡ್ತಾ ಇದ್ದರೆ ಅದನ್ನು ಸಮಾಧಿ ಅಂತ ನಿರೂಪಿಸಿದೆ ಯೋಗಶಾಸ್ತ್ರ. ಸಮಾಧಿ ಸ್ಥಿತಿ ಅಲ್ಲಿದ್ದಾರೆ ಅಂತಂದರೆ ಅದು 28 ನಿಮಿಷಗಳ ಕಾಲ, 28 ಸೆಕೆಂಡ್ ಒಂದೇ ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಲಗ್ನ ಮಾಡುವುದು. ಮನಸ್ಸಿನಲ್ಲಿ ಬೇರೇನೂ ಆಲೋಚನೆ ಇಲ್ಲ, ಇದೆ. ಇದನ್ನು ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಇದನ್ನು ಪೂರ್ವದಲ್ಲಿ ಹಿಂದೆಗಳು ಇನ್ನೂ ಸಾಕಷ್ಟು ವಿಸ್ತರಿಸ್ತಾ ಇದ್ದರು. ದಿನಗಟ್ಟಲೆ ಹೀಗೆ ಇದ್ದು ಬಿಡ್ತಾಯಿದ್ರು.
ಹಾಗೆ ಇದ್ದಂಥವರು ಈಗಿನ ಕಾಲದಲ್ಲಿ ಶೃಂಗೇರಿ ಮಠದಲ್ಲಿ ಮಹಾಸ್ವಾಮಿಗಳಾಗಿದ್ದಂಥ ಶ್ರೀ ಶ್ರೀ ಚಂದ್ರಶೇಖರ್ ಭಾರತೀ ಸ್ವಾಮಿಗಳು. ಅವರು ಹಾಗೆ ದಿನಗಟ್ಟಲೆ ಅವರು ಧ್ಯಾನದಲ್ಲಿ ಕೂತಿದ್ದಾರೆ ಅಂದರೆ ಅವರಿಗೆ ಹೊರಗು ಒಳಗು ಇವುಗಳ ಪರಿಚಯವೇ ಇರ್ತಾ ಇರಲಿಲ್ವಂತೆ. ಆ ರೀತಿಯಲ್ಲಿ ಅವರು ಧ್ಯಾನದಲ್ಲಿ ಕೂತು ಬಿಡ್ತಾ ಇದ್ರು. ಅವರನ್ನು ಮಾತಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅವರಿಗೆ ಎಚ್ಚರವೂ ಆಗ್ತಾ ಇರಲಿಲ್ಲ. ಆ ರೀತಿಯಲ್ಲಿ ಇದ್ದರು ಅನ್ನೋದನ್ನು ನಾವು ಕೇಳಿದ್ದೀವಿ, ಓದಿದ್ದೀವಿ. ಅಂಥ ಒಂದು ಸ್ಥಿತಿ ಬಂದಾಗ ನಮಗೆ ಇನ್ನೇನು ಬೇಕಾಗುತ್ತೆ? ಇನ್ಯಾವುದರ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ನಾನೇ ಅದಾಗಿಬಿಟ್ಟಿರ್ತೀನಲ್ಲ. ಯಾವುದು ನಿಯಂತ್ರಣ ಮಾಡ್ತಾ ಇದೆಯೋ ನಿಯಂತ್ರಣದ ಜೊತೆಗೆ ನಮ್ಮದು ಲಗ್ನವಾಗಿರುತ್ತೆ. ಮನಸ್ಸು ಅದೇ ಆಗಿದ್ದಾಗ ಬೇರೆ ಒಂದಿಲ್ಲ, ಅನ್ಯ ವಸ್ತು ಇಲ್ಲ. ನಾವು ಗಾಢ ನಿದ್ರೆಯಲ್ಲಿ, ಸ್ವಪ್ನದ ವಿಚಾರ ಅಲ್ಲ. ಸ್ವಪ್ನ ಬಂದರೂ ಏನೋ ಭಯ ಆಗುತ್ತೆ, ಭೀತಿ ಆಗುತ್ತೆ, ಸೆಕೆ ಬೆವತು, ಇನ್ನೇನೋ ಭಯ ಉಂಟಾಗ್ಬಿಡುತ್ತೆ. ಸ್ವಪ್ನವೂ ಇಲ್ಲ, ನಿದ್ರೆ ಏನು ಎಚ್ಚರವೂ ಅಲ್ಲ, ಗಾಢ ನಿದ್ರೆ. ಮಲಗಿದ್ದಷ್ಟೇ ಗೊತ್ತು, ಎದ್ದಾಗಲೇ ಯಾವಾಗ ಮಲಗುನೋ ಯಾವಾಗ ಎದ್ನೋ ನನಗೆ ಗೊತ್ತಿಲ್ಲ ಅಂತ. ಅದು ಅಲ್ಲೇನಿತ್ತು ನಿಮಗೆ? ಅಲ್ಲಿ ಯಾವುದರ ಸಂಪರ್ಕ ಇಲ್ಲ. ನಾನು ಯಾರು ಗೊತ್ತಿಲ್ಲ, ನನ್ನ ಮನೆ ಗೊತ್ತಿಲ್ಲ, ನನ್ನ ಮಠ ಗೊತ್ತಿಲ್ಲ, ಹೆಂಡತಿ ಗಂಡ ಮಕ್ಕಳು ಇದ್ಯಾವುದರ ಸಂಬಂಧವೇ ಇಲ್ಲ. ಹಣ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಗೊತ್ತಿಲ್ಲ, ಯಾವ ರೋಗ ಇದೆ ಅದು ಗೊತ್ತಿಲ್ಲ, ಮಲಗಿದ್ದಷ್ಟೇ ಗೊತ್ತು. ಅಂಥ ಸ್ಥಿತಿಯಲ್ಲಿ ಯಾವ ಭಯವೂ ಇರೋದಿಲ್ಲ, ಯಾವುದರ ಸಮಸ್ಯೆಯೂ ನಮ್ಮನ್ನು ಕಾಡೋದಿಲ್ಲ. ಈ ಒಂದು ಸಮಾಧಿ ಸ್ಥಿತಿ ಎಚ್ಚರದಲ್ಲೂ ಬಂದುಬಿಟ್ರೆ ಅದನ್ನು ವಿಸ್ತರಿಸಬೇಕು ಅಂತಿದೆ ವಸ್ತುತಃ. ಎಚ್ಚರಿಕೆಯಲ್ಲೂ ಕೂಡ ನಾನು ಅಂಟಿಯೂ ಅಂಟದಂತಿರೋದು ಅಂತಾರಲ್ಲ, ಇದೆ, ಎಲ್ಲ ಇದೆ ನನಗೆ, ಹೌದು, ಆದರೆ ಏನೂ ಇಲ್ಲ ಅನ್ನುವ ಮನಸ್ಥಿತಿ ಬಹಳ ಕಷ್ಟ. ನಾವು ಎಲ್ಲಿ 5 ನಿಮಿಷ ಮೊಬೈಲ್ ಕಾಣದೇ ಆದರೆ ಪರದಾಡಿ ಹೋಗ್ಬಿಡ್ತೀವಿ, ಎಲ್ಲೋಯ್ತು ಮೊಬೈಲ್ ಅಂತ. ಇನ್ನು ಹಣ, ಇನ್ನು ನಮ್ಮ ಕಾರು, ಇನ್ನು ನಮ್ಮ ಬಂಗಲೆ, ಇವುಗಳ ವಿಚಾರ, ಇನ್ನು ನಮ್ಮ ಕುಟುಂಬ, ಇವುಗಳ ವಿಚಾರದಲ್ಲಿ ಇನ್ನೆಷ್ಟು ಪರದಾಟ ಇದೆ ನಮಗೆ. ಇವುಗಳಿಂದ ಬಿಡಿಸ್ಕೊಂಡು ನಾವು ಎಷ್ಟು ಇವುಗಳ ಅಂಟಿನಿಂದ ಹೊರಗೆ ಬರ್ತೀವೋ ಅಷ್ಟು ಸಂತೋಷ ಅಂತಕ್ಕಂಥದ್ದು ನಮಗೆ ಉಂಟಾಗುತ್ತೆ. ಪರಮಾನಂದ ಅಂತಿದೆಯಲ್ಲ, ಮಹಾನಂದ ಅಂತ, ಆ ಆನಂದ ಅಂತಕ್ಕಂಥದ್ದು ಜೀವನ ಪೂರ್ತಿ ನಮಗೆ ದಕ್ಕುತ್ತೆ ಅನ್ನೋದು ಯೋಗಶಾಸ್ತ್ರದ ಗುರಿ, ಉದ್ದೇಶ. ಒಟ್ಟು ಮನುಷ್ಯನನ್ನು ಆನಂದವಾಗಿಡ್ತಕ್ಕಂಥದ್ದು, ಎಲ್ಲವುಗಳಿಂದ ಬಿಡಿಸಿ ಹೊರಗೆ ಬರ್ತಕ್ಕಂಥದ್ದು ಅಂತಲ್ಲ, ಇದ್ದುಕೊಂಡೇ ಆನಂದಿಸುವುದು, ಇದ್ದುಕೊಂಡೇ ಜೀವನ್ ಮುಕ್ತತೆ ಅಂದರೆ ಅದೇ. ಅದಕ್ಕೆ ದೊಡ್ಡ ಪಾಠ ಮಾಡ್ತಕ್ಕಂಥದ್ದು ನಮ್ಮ ಯೋಗಶಾಸ್ತ್ರ. ಇದನ್ನು ಕೊಟ್ಟವರು ನಮ್ಮ ಭಾರತೀಯರು, ನಮ್ಮ ಪತಂಜಲ, ಆ ಮಹರ್ಷಿ, ಆ ಅಂಜಲಿ, ಪತನ್ನ ಅಂಜಲವು ಅಂತ. ಆತ ಬೊಗಸೆ ಹಿಡಿದು ನೀರನ್ನು ಧಾರೆ ಎರಿಯುವಾಗ ಅವನ ಕೈಗಳಿಗೆ ಆ ಸರ್ಪದ ಆಕೃತಿ ಅದು ಬಂದು ಬಿತ್ತು. ಕೊಡುವುದ ಹೇಗೆ? ಪತನ್ನಂಜಲವು. ಹಾಗಾಗಿ ಆತನಿಗೆ ಪತಂಜಲಿ ಅಂತ ಹೆಸರು ಬಂತು. ಆ ಸರ್ಪವೇ ನಿಂತು ಸಂವಾದವಾಗುತ್ತೆ, ಯಾರು ನೀನು ಅಂತ. ನಾನು ಹೀಗೆ ಅಂತ ಹೇಳ್ಕೊಳ್ತಾನೆ ಆತ ಋಷಿ. ನೀನು ನನ್ನ ಯೋಗ ಸೂತ್ರಗಳಿಗೆ ಭಾಷ್ಯವನ್ನು ಬರೀ, ನಿನ್ನ ಹೆಸರು ಅಜರಾಮರವಾಗುತ್ತೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಆ ಆದಿಶೇಷ ಬಂದು ನಿರೂಪಣೆ ಮಾಡಿರತಕ್ಕಂಥದ್ದು ಅಂತ. ಹಾಗಾಗಿ ಆ ಮಹರ್ಷಿಗಳು ಇಂಥ ಒಂದು ಮಹತ್ತರವಾದ ಯೋಗಶಾಸ್ತ್ರವನ್ನು, ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದು, ಆಸನಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೂ ಹೌದು. ಅದರ ಜೊತೆಗೆ ಮುಖ್ಯವಾಗಿ ಮನಸ್ಸನ್ನು ಕೇಂದ್ರದಲ್ಲಿ ಇಟ್ಟುಕೊಳ್ಳೋದು ಹೇಗೆ, ಚಂಚಲವಾಗದೆ ಮನಸ್ಸನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಿರೂಪಣೆ ಮಾಡಿದಂಥ ಮಹಾಶಾಸ್ತ್ರ. ಅಂಥ ಮಹರ್ಷಿಗೆ ಈ ದಿವಸ ನಾವೆಲ್ಲ ಕೃತಜ್ಞತೆ ಸಲ್ಲಿಸಬೇಕು. ಕಾರಣ ಇದು ಈ ದಿವಸದ ಮಟ್ಟಿಗೆ ವಿಶ್ವವೇ ಈ ಒಂದು ಯೋಗಶಾಸ್ತ್ರಕ್ಕೆ ನಮಸ್ಕಾರವನ್ನು ಹೇಳ್ತಾ ಇದೆ. ಇಡೀ ನಮ್ಮ ಪ್ರಪಂಚವೆಲ್ಲ ಈ ದಿವಸ ಮೋದಿಯವರ ಕಾರಣದಿಂದಾಗಿ ಕೊಂಡಾಡ್ತಾ ಇದೆ. ಅವರೇ ಇದನ್ನು ವಿಶ್ವ ಯೋಗ ದಿನ ಅಂತ ಮಾಡಿದ್ದು. ಹೀಗಾಗಿ ಇದಕ್ಕೆ ಒಂದು ಮಾನ್ಯತೆ ದೊರಕಿಸಿಕೊಟ್ಟರು ಅವರು. ಇದನ್ನು ನಮ್ಮ ಭಾರತಕ್ಕೆ ಕೊಟ್ಟಿದ್ದು ಆ ಪತಂಜಲಿ ಮಹರ್ಷಿಗಳು. ಆ ಕಾರಣದಿಂದಾಗಿ ಇಂಥ ಒಂದು ಉತ್ಕೃಷ್ಟವಾದ ಶಾಸ್ತ್ರವನ್ನು ಕೊಟ್ಟಲ್ಲ, ಆ ಕಾರಣದಿಂದಾಗಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅವರಿಗೆ ನಮಸ್ಕಾರ ಪ್ರತಿಯೊಬ್ಬರೂ ಸಲ್ಲಿಸಬೇಕು. ಇದರಿಂದ ನಾವು ಬರೀ ನಮಸ್ಕಾರ ಸಲ್ಲಿಸುವುದು ಅಷ್ಟೇ ಅಲ್ಲ, ಅದನ್ನು ಅನುಸಂಧಾನ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅದನ್ನು ತಾವೆಲ್ಲ ಮಾಡಿ
ಯೋಗವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಎಲ್ಲರೂ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಸ್ತೀನಿ. ಅಂತೂ ಈ ದಿವಸ ಆ ಪತಂಜಲಿ ಮಹರ್ಷಿಗಳಿಗೆ ನಾವೆಲ್ಲ ಸೇರಿ ಬೃಹದ್ ಯಥಾಬಲ ನಮಸ್ಕಾರವನ್ನು ಸಲ್ಲಿಸೋಣ. ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ಬಹಳಷ್ಟು ಮಹತ್ವವಾದ ವಿಚಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈ ದಿನ ವಿಶ್ವ ಯೋಗ ದಿನ, ಈ ದಿನದ ಮಹತ್ವ, ಜೊತೆಗೆ ಆಸನಗಳ ಮಹತ್ವ, ಹಾಗೆ ಯಾಕೆ ಈ ದಿನವನ್ನು ಯೋಗ ದಿನವಾಗಿ ಆಚರಣೆ ಮಾಡ್ತಾರೆ ಭಾರತದಲ್ಲಿ ಅನ್ನೋದನ್ನು ಕೂಡ ಈಗ ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.